ಡೈಲಿ ಮನಿ ಮೆಡಿಟೇಷನ್ ಹೇಗೆ ಮಾಡೋದು? ಓಕೆ, ಮನಿ ಮೆಡಿಟೇಷನ್ ಹೇಗೆ ಮಾಡೋದು ಅಂತ ಅಂದ್ರೆ, ಒಂದು ನೀವು ಸಿಂಪಲ್ ಆಗಿ ಕುಬೇರ ಮುದ್ರೆಯನ್ನ ಹಿಡಿದು ನಿಮ್ಮ ಉಸಿರಾಟದ ಮೇಲೆ ನೀವು ಗಮನವನ್ನ ಹರಿಸ್ಬೋದು, ಒಂದು ವಿಧಾನ. ಎರಡನೇ ವಿಧಾನ ಬಂದ್ಬಿಟ್ಟು ಲಮ್ ಅನ್ನೋಂಥದ್ದು ಏನಿದೆ ಬೀಜ ಮಂತ್ರ, ರೂಟ್ ಚಕ್ರಕ್ಕೆ ಸಂಬಂಧಿಸಿದಂಥದ್ದು, ಅದನ್ನ ಕೂಡ ನೀವು ಮಾಡಬಹುದು. ಎರಡನೇದಾಗಿ ಬೀಜ ಮಂತ್ರವನ್ನ. ಓಕೆ, ಬಟ್ ನಾನು ಯೂಶಲಿ ಬೀಜ ಮಂತ್ರವನ್ನ ನಿಮ್ಗೆ ಸಜೆಸ್ಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಕುಬೇರ ಮುದ್ರ ಅಂತ ಏನ್ ಹೇಳ್ತೀವಿ, ಆ ಮುದ್ರೆಯನ್ನ ನೀವು ಹಿಡಿದು ಉಸಿರಾಟದ ಮೇಲೆ ಗಮನ ಕೊಡುವಂಥದ್ದು ಕೂಡ ಕರೆಕ್ಟ್ ಆಗಿ ಇರುತ್ತೆ. ಅಥವಾ ಇನ್ನ ಒಂದು ಬೀಜ ಮಂತ್ರ ಇದೆ, ಲಕ್ಷ್ಮೀ ಬೀಜ ಮಂತ್ರ ಶ್ರೀ, ಅದನ್ನ ಕೂಡ ನೀವು ಹೇಳ್ತಾ ನಿಮ್ಮ ಮನಿ ಮೆಡಿಟೇಷನ್ ಅನ್ನ ಮಾಡಬಹುದು. ಓಕೆ, ಬಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ, ಮನಿ ಮೆಡಿಟೇಷನ್ ಅಂತ ನೀವು ಕೇಳ್ತಾ ಇದ್ದೀರಾ, ನಾನೇನು ಹೇಳಿದೆ ಬೀಜ ಮಂತ್ರ ಲಮ್ ಅಂತ ಅಂದ್ಬಿಟ್ಟು, ಲಮ್ ಅನ್ನೋಂತಹ ಒಂದು ಬೀಜ ಮಂತ್ರ ಮೂಲಾಧಾರ ಚಕ್ರ, ರೂಟ್ ಚಕ್ರಕ್ಕೆ ಸಂಬಂಧಿಸಿದಂತದ್ದಾಗಿರುತ್ತೆ. ಓಕೆ, ಬಟ್ ತುಂಬಾ ಸಲ ನಮಗದೇನಾಗಿರುತ್ತೆ ಅಂದ್ರೆ, ನಾವು ಮೂಲಾಧಾರ ಚಕ್ರದಲ್ಲಿ ಸ್ಟಕ್ ಆಗಿರೋದೇ ಇಲ್ಲ. ನಮ್ ಮೂಲಾಧಾರ ಚಕ್ರ ಚೆನ್ನಾಗಿರುತ್ತೆ, ರೂಟ್ ಚಕ್ರ ಚೆನ್ನಾಗಿರುತ್ತೆ, ಬಟ್ ಇನ್ನೆಲ್ಲೋ ನಾವು ಸ್ಟಕ್ ಆಗ್ತಿ ಇರ್ತೀವಿ, ಇನ್ಯಾವುದೋ ಚಕ್ರದಲ್ಲಿ ನಾವು ಸ್ಟಕ್ ಆಗಿರ್ತೀವಿ. ನಮ್ಮ ಒಂದು ಕಲ್ಪನೆ ಏನಿರುತ್ತೆ ಅಂದ್ರೆ, ರೂಟ್ ಚಕ್ರ ಬ್ಲಾಕ್ ಆಯ್ತು ಅಂತ ಅಂದ್ರೆ ಮನಿಯ ರಿಲೇಟೆಡ್ ಆಗಿ, ದುಡ್ಡಿನ ರಿಲೇಟೆಡ್ ಆಗಿ ನಮ್ಗೆ ಸಮಸ್ಯೆಗಳು ಬರುತ್ತೆ ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಬರುತ್ತೆ ಖಂಡಿತ, ಆದ್ರೆ ಎಲ್ಲವೂ ಅಲ್ಲೇ ಅಲ್ಲ, ಎಲ್ಲಾ ಆ ಚಕ್ರದಲ್ಲೇ ಇರೋದಿಲ್ಲ. ಲೈಕ್ ಎಕ್ಸಾಂಪಲ್, ಮೂಲಾಧಾರ ಚಕ್ರ ಅಂತ ನೋಡಿದಾಗ ಸೆಕ್ಯೂರಿಟಿ ಇಶ್ಯೂಸ್ ಬರುತ್ತೆ. ಮೀನ್ಸ್ ನಮ್ಮ ಹತ್ರ ದುಡ್ಡಿದ್ರು ಕೂಡ ಮೂಲಾಧಾರ ಚಕ್ರ ಬ್ಲಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ನಾವ್ ಏನ್ ಫೀಲ್ ಮಾಡ್ತಿರ್ತೀವಿ ಅಂದ್ರೆ, ದುಡ್ಡು ನಮ್ಮ ಹತ್ರ ಇದೆ, ಬಟ್ ಅದು ಎಷ್ಟ್ ದಿನ ಉಳಿಯುತ್ತೆ, ಆ ಒಂದು ಇನ್ಸೆಕ್ಯೂರಿಟಿ ಕಾಡ್ತಿರುತ್ತೆ. ನನ್ ದುಡ್ಡನ್ನ ಯಾರಾದ್ರೂ ಕದ್ಬಿಟ್ರೆ, ನನ್ನ ಹತ್ರ ಇರೋ ಎಲ್ಲಾ ದುಡ್ಡು ಹಾಳಾಗ್ಬಿಟ್ರೆ, ನಮ್ಮ ಪ್ರಾಪರ್ಟೀಸ್ ಹಾಳಾಗ್ಬಿಟ್ರೆ, ಈ ರೀತಿಯಲ್ಲಿ ನಿಮ್ಗೆ ಮೂಲಾಧಾರ ಚಕ್ರ ಬ್ಲಾಕ್ ಆದಾಗ ಭಯ ಕಾಡ್ತಿರುತ್ತೆ. ಓಕೆ, ಸೊ ಹಾಗಾಗಿ ಮೂಲಾಧಾರ ಚಕ್ರ ಬ್ಲಾಕ್ ಆಗೋದಷ್ಟೇ ದುಡ್ಡಿನ ಸಮಸ್ಯೆ ಅಂತ ಇರೋದಿಲ್ಲ. ಟೈಮ್ಸ್ ಸ್ವಾಧಿಷ್ಠಾನ ಚಕ್ರ ಬ್ಲಾಕ್ ಆದಾಗ, ಮಣಿಪುರ ಚಕ್ರ ಬ್ಲಾಕ್ ಆದಾಗ, ಮೀನ್ಸ್ ನಾವೆಲ್ಲೋ ಒಂದ್ ಕಡೆ ಫೀಲಿಂಗ್, ಮನಿಯೇ ಅಂತ ಅಂದ್ರೆ, ದುಡ್ಡು ಅಂತ ಅಂದ್ರೆ ಜಸ್ಟ್ ದುಡ್ಡು ಅಷ್ಟೇ ಅಲ್ಲ, ಸಂಪತ್ತು ಅಷ್ಟೇ ಅಲ್ಲ, ನಮ್ಮ ಸೆಕ್ಯೂರಿಟೀಸ್ ಅಷ್ಟೇ ಅಲ್ಲ, ಅದಕ್ಕೆ ರಿಲೇಟೆಡ್ ಆದ ಫೀಲ್ ಕೂಡ ಇರುತ್ತೆ. ದುಡ್ಡಿನ ರಿಲೇಟೆಡ್ ಆಗಿ ಯಾವ ಭಾವನೆಗಳು ನಮ್ಮಲ್ಲಿ ಇದೆ ಅದು ಕೂಡ ಕೌಂಟ್ ಆಗುತ್ತೆ. ಆ ಒಂದು ದುಡ್ಡನ್ನ ಸಂಪಾದಿಸೋದಿಕ್ಕೆ ನಾವ್ ಎಷ್ಟು ಆಕ್ಷನ್ ಅನ್ನ ತಗೊಳ್ತಾ ಇದ್ದೀವಿ ಅದು ಕೂಡ ನಮ್ಗೆ ಕೌಂಟ್ ಆಗತ್ತೆ. ಅಂಡ್ ಅದನ್ನ ಯಾವ ರೀತಿಯಲ್ಲಿ ನಾವು ಪ್ರೀತಿಸ್ತಾ ಇದ್ದೀವಿ, ಯಾವ ಭಾವದಲ್ಲಿ ನಾವು ಪ್ರೀತಿಸ್ತಾ ಇದ್ದೀವಿ, ನಮ್ಮ ಸತ್ಯವನ್ನ ನಾವು ಎಷ್ಟು ಹೇಳ್ತಾ ಇದ್ದೀವಿ ದುಡ್ಡಿನ ರಿಲೇಟೆಡ್ ಆಗಿ. ಎಷ್ಟು ಜನಕ್ಕೆ ನನ್ನ ಹತ್ರ ದುಡ್ಡಿದೆ ಅಂತ ಹೇಳೋದಿಕ್ಕೆ ಭಯ ಆಗುತ್ತೆ, ಎಷ್ಟು ಜನಕ್ಕೆ ನನ್ಗೆ ಸಂಬಳ ಇಷ್ಟು ಅಂತ ಹೇಳ್ಕೊಡೋದಿಕ್ ಭಯ ಆಗುತ್ತೆ, ತಿಂಗಳಿಗೆ ನಾನು ಇಷ್ಟು ಸಂಪಾದನೆ ಮಾಡ್ತೀನಿ ಅನ್ನೋವಂಥದ್ದು ಆ ಸತ್ಯವನ್ನ ಹೇಳೋದಿಕ್ಕೆ ನಾವು ಹೆದರ್ತಿರ್ತೀವಿ ಎಷ್ಟೋ ಸಲ. ಅದೆಲ್ಲವೂ ನಮ್ಮ ಮನಿಯ ರಿಲೇಟೆಡ್ ಆಗಿ ಬ್ಲಾಕೇಜಸ್ ಅನ್ನ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಮೆಡಿಟೇಷನ್ ಅಂತ ತಗೊಂಡ್ರು ಕೂಡ ಅದು ಟೆಂಪರರಿ ಸೊಲ್ಯೂಷನ್ ಆಗಿರುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ನಿಮ್ಗೆ ಯಾವಾಗೂನು ಪರ್ಸನಲ್ ಆಗಿ ನೀವು ಯಾವಾಗ ಆಕ್ಷನ್ಸ್ ಅನ್ನ ತಗೊಳಕ್ ಹೋಗ್ತೀರಾ, ಹಾಗೇನೆ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂಡ್ ಎಫೆಕ್ಟಿವ್ ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಯಾವ ಚಕ್ರದಲ್ಲಿ ನಾನು ಬ್ಲಾಕ್ ಆಗಿದ್ದೀನಿ, ಯಾವ ಥಾಟ್ ಇಂದ, ಯಾವ ಥಿಂಕಿಂಗ್ ಪ್ರೋಸೆಸ್ ಇಂದ ನಾನು ಬ್ಲಾಕ್ ಆಗಿದ್ದೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಆಕ್ಷನ್ ಅನ್ನ ತಗೊಂಡಾಗ, ಅದಕ್ಕೆ ರಿಲೇಟೆಡ್ ಆದ ಮೆಡಿಟೇಷನ್ ಅನ್ನ ಮಾಡಿದಾಗ್ಲೇನೆ ನಿಮ್ಗೆ ಈ ರಿಸಲ್ಟ್ ಎಫೆಕ್ಟಿವ್ ಆಗಿ ಸಿಗೋದು. ಬಟ್ ಇನ್ ಜನರಲ್ ನಾನು ಏನ್ ಹೇಳ್ದೆ, ಶ್ರೀಂ ಬೀಜ ಮಂತ್ರ, ಲಂ ಬೀಜ ಮಂತ್ರ ಅಥವಾ ಕುಬೇರ ಮುದ್ರೆ ಹಿಡಿದು ಮಾಡುವಂತ ಒಂದು ಉಸಿರಾಟದ ಗಮನವನ್ನ ನೀವು ಮಾಡ್ತಾ, ಓಕೆ, ಅದೆಲ್ಲವೂ ಮನಿ ಮೆಡಿಟೇಷನ್ಗೆ